ನೀವು 25 ವರ್ಷಗಳ ಜರ್ನಿ ಸರ್. 300 ಸಿನಿಮಾ ಅಂತಂದ್ರೆ ಅದು ಈಸಿನೇ ಅಲ್ಲ. 300 ಸಿನಿಮಾ ಮಾಡೋದಕ್ಕೆ ಒದ್ದಾಡ್ತಾರೆ. ಸೊ ಹೆಂಗಿತ್ತು ಸರ್ ಏಳು ಬೀಳು ಜರ್ನಿ? ನೀವು ಸ್ಟಾರ್ಟಿಂಗ್ ಬಂದಿದ್ದು ಕ್ರೈಮ್ ಡೈರಿ ಮೂಲಕ, ಅಲ್ಲಿಂದ ಹೇಗಿತ್ತು ಸರ್? ಬರಬೇಕು ಅಂತ ಅಂದ್ಕೊಂಡಿದ್ರ ಇಂಡಸ್ಟ್ರಿಗೆ? ಇಲ್ಲ, ನನಗೆ ಮೊದಲಿಂದನೂ ಇಂಡಸ್ಟ್ರಿಗೆ ಬರಬೇಕು ಅಂತ ಆಸೆ ಇತ್ತು. ನಾನು 4ನೇ ಕ್ಲಾಸ್ ಇರಬೇಕಾದ್ರೂ ಡ್ಯಾನ್ಸು ಡ್ರಾಮಾ ಮಾಡ್ಕೊಂಡೇ ಬರ್ತಾಯಿದ್ದೆ. ಸೊ ಬೇರೆ ಏನೂ ತಲೆಗೆ ಹತ್ತಲಿಲ್ಲ, ಓದು ತಲೆಗೆ ಹತ್ತಲಿಲ್ಲ, ಬಿಸ್ನೆಸ್ಸು ತಲೆಗೆ ಹತ್ತಲಿಲ್ಲ. ಬಿಸ್ನೆಸ್ ಮಾಡಿದ್ರು ಕಳ್ಕೊಂಡ್ವಿ, ಬಿಲ್ಡಿಂಗ್ ಕಳ್ಕೊಂಡೆ, ಸುಮಾರು ಲಕ್ಷ ಕಡೆ ಕಳ್ಕೊಂಡೆ. ಸೊ ವಾಟ್ ನೆಕ್ಸ್ಟ್ ಅಂತ ಬಂದಾಗ ಈ ಪೊಲೀಸ್ ಡೈರಿ ಅಂತ ಒಂದು ಬಂತು. ಅದು ನಮ್ಮ ಡ್ರೈವರ್ ಒಬ್ಬ ಕೆಲಸ ಮಾಡ್ತಾನೆ, ಟ್ರಾವೆಲ್ಸ್ ಇತ್ತು ನಮ್ಮ ಅಣ್ಣಂದು, ಅಲ್ಲಿ ಡ್ರೈವರ್ ಆಗಿದ್ದ ಅವನು ನಮ್ಮ ಕೆಲಸ ಡ್ರೈವಿಂಗ್ ಕೆಲಸ ಬಿಟ್ಬಿಟ್ಟು ಸರ್ ಶೂಟಿಂಗ್ ಗಾಡಿ ಓಡಿಸ್ತೀನಿ ಅಂತ ಅಲ್ಲಿಗೆ ಹೋದ. ಸೊ ಅದು ನನ್ನ ಬ್ಯಾಡ್ ಟೈಮ್, ನನ್ನ ಗುಡ್ ಟೈಮ್ ಏನೋ. ನಮ್ಮ ಆಫೀಸ್ ಹಿಂದ್ಗಡೆ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಮೋಸ್ಟ್ಲಿ ಯಾರು ಇನ್ಸ್ಪೆಕ್ಟರ್ ಕ್ಯಾಡ್ರಿ ಯಾರೋ ಬಂದಿಲ್ಲ ಅನಿಸುತ್ತೆ. ಆವಾಗ ಇವ್ನಿಗೆ ಗೊತ್ತಾಗ್ಬಿಡ್ತು, ಓ ನಮ್ಮ ಸಾಹೇಬರು ಇಂಟ್ರೆಸ್ಟ್ ಇದೆ ಅವ್ರಿಗೆ ಸರ್ಗೆ ಅಂದ್ಬಿಟ್ಟು ಬಂದವನು. ನಾನು ಅವತ್ತು ಏನೋ ಗೊತ್ತಿಲ್ಲ, ಫುಲ್ ಮಿಲ್ಟ್ರಿ ಕಟ್ ಮಾಡಿಸ್ಬಿಟ್ಟು ಬುಲೆಟ್ ಮೇಲೆ ಕೂತಿದ್ದೆ. ಅವ್ನು ಬಂದು ಅಣ್ಣ ಹಿಂಗಿದೆ ಮಾಡ್ತೀರಾ ಅಂತಂದ. ನಡಿಯಪ್ಪ ನೋಡೋಣ ಅಂತಂದೆ. ಹಿಂದೆ ಏನು ನಡೀತಾ ಇತ್ತು. ಆವಾಗ ಹೋದಾಗ ಮಾದೇಶ್ ಅಸೋಸಿಯೇಟ್ ಆಗಿದ್ದರು, ಓಂ ಪ್ರಕಾಶ್ ಅವರು ಡೈರೆಕ್ಟರ್ ಆಗಿದ್ದರು, ಜನಾರ್ದನ್ ಕ್ಯಾಮ್ರಾಮನ್ ಆಗಿದ್ದರು. ಸರಿ ಹೋದೆ. ನೋಡಿದ ತಕ್ಷಣ ಮಾದೇಶ್ ಅವರು ಸಖತ್ ಪರ್ಸ್ನಾಲಿಟಿ ಅಂಥೇಳಿ ಮಾಡ್ತೀರಾ ಅಂತ ಕೇಳಿದ್ರು. ಆಯ್ತು ಸರ್ ಮಾಡ್ತೀನಿ. ನೋಡಿದ್ರೆ ತೆಲುಗು ಡೈಲಾಗ್. ನಾನು ತೆಲುಗು ಬರೋಲ್ಲ ಸರ್, ನನಗೆ ತೆಲುಗು ಬರಲ್ಲ. ಹೌದಯ್ಯೋ ಯಾರು ಆರ್ಟಿಸ್ಟ್ ಬರಬೇಕು ಅಂತಿದ್ರು, ಬರಲಿಲ್ಲ ನೋಡಿ, ಹಿಂಗೆ ಆಗೋಯ್ತು. ಕೊಡಿ ಸರ್ ಟ್ರೈ ಮಾಡ್ತೀನಿ ಅಂತ ನೋಡಿ ಊರೋಡಿದೆ. ನನಗೆ ಬರಲ್ಲ, ಅದೇನು ಅಂತ ಅರ್ಥ ಮಾಡಿಸ್ಕೊಂಡು ಊರೋಡಿದೆ. ಹೊಡೆದ್ಬಿಟ್ಟು ಅದನ್ನ ಒಂದೇ ಟೇಕಲ್ಲಿ ಓಕೆ ಮಾಡಿದೆ. ಅದು ಮಾಡಿದ ತಕ್ಷಣ ತಕ್ಕ ನಂಬರ್ ಇಸ್ಕೊಂಡ್ರು ಮಾದೇಶ್ ಅವರು. ಸೊ ಅಲ್ಲಿಂದ ನಂಬರ್ಗಳು ಎಕ್ಸ್ಚೇಂಜ್ ಆಯಿತು. ಅದಾದಮೇಲೆ ಸೀರಿಯಲ್ಸ್ ಶುರು ಮಾಡಿದೆ. ಮನವಂತರ, ತೇಲಿಯೋದ ನೌಕೆ, ಕಲ್ಯಾಣ ಮಸ್ತು, ಸಪ್ತಪದಿ ಎಲ್ಲ ಮಾಡ್ತಾ ಒಂದು ಸೀರಿಯಲ್ ಮಾಡ್ಬೇಕಾದ್ರೆ ನಾಗಣ್ಣವರು ನಾನು ನೋಡಿಬಿಟ್ಟು ಈ ಹುಡುಗ ಬೇಕು ಅಂತ. ಆವಾಗ ಕೋಟಿಗೊಬ್ಬ ಹಾಗೆ ವಿಷ್ಣು ಸರ್ ಸಿನಿಮಾ, ಅದೇ ನನ್ನ ಮೊದಲನೇ ಸಿನಿಮಾ. ಸೊ ಅಲ್ಲಿ ನಾನು ಎಂಟ್ರಿ ಕೊಟ್ಟೆ. ಅದು ಎಂಟ್ರಿ ಕೊಟ್ಟ ಮೇಲೆ ಹಿಂದ್ಗಡೆ ತಿರುಗಿ ನೋಡಲೇ ಇಲ್ಲ. ಇದು ನನ್ನ ಜರ್ನಿ ಆಫ್ ದಿಸ್. ಅಂದರೆ ಕೋಟಿಗೊಬ್ಬ ಆದಮೇಲೆ ಆ ಸಕ್ಸಸ್ಸು ಯಾವ ಥರ ಹೋಯ್ತು ಸರ್? ಸಕ್ಸಸ್ ರೇಟ್ ಏರ್ತಾನೆ ಹೋದಾಗ ಹೆಂಗೆ ಅವಕಾಶಗಳು ಸಿಕ್ಕಿತ್ತು? ನಿಮ್ಮ ಬಗ್ಗೆ ಏನಂತ? ಅವಾಗ ನನಗೆ ನೆಗೆಟಿವ್ ರೋಲ್, ಅವಲ್ಲ ನಾನು ಎಂಟ್ರಿ ಆಗಿದ್ದೆ ನೆಗೆಟಿವ್ ರೋಲ್. ಸೊ ನೆಗೆಟಿವ್ ರೋಲೇ ಸಿಕ್ತು. ನೆಗೆಟಿವ್ ರೋಲ್ ಮಾಡ್ತಾ ಪೊಲೀಸ್ ಪಾತ್ರಗಳು ಬಂತು. ಅದು ಮಧ್ಯ 4-5 ಸಿನಿಮಾ ಹೀರೋಗೂ ಮಾಡಿದೆ. ಬಟ್ ಹೀರೋ ಅಷ್ಟು ಕೈ ಹಿಡಿಲಿಲ್ಲ ನನಗೆ. ಎಲ್ಲೋ ಒಂದು ಕಡೆ ಮತ್ತೆ ನೆಗೆಟಿವೇ ಅನ್ನಿಸ್ತು. ಅದಾದಮೇಲೆ ಸಿರಿವಂತ ಮಾಡಿದೆ. ಎಸ್ ನಾರಾಯಣ್ ಸರ್ದು, ಕರಾಕ್ಲೈನ್ ಸರ್ ಬಿಡಿದರು, ವಿಷ್ಣು ಸರ್ದು. ಅದರಲ್ಲಿ ಕೆಟ್ಟ ಮನೆ ಹಾಳಿಯ ಕ್ಯಾರೆಕ್ಟರ್. ಹೌದು. ಸೊ ಅದು ಮಾಡಿದ್ಮೇಲೆ ನನಗೆ ನೆಗೆಟಿವ್ ಕ್ಯಾರೆಕ್ಟರ್ ಫಿಕ್ಸ್ ಆಗೋಯ್ತು. ಆಮೇಲೆ ಓಂ ಪ್ರಕಾಶ್ ನಮ್ಮನ್ನು ವಿಲನ್ ಮಾಡಿದ ಅವರೊಬ್ರು ಕಾರಣರು. ಚಿತ್ತು ನಿನ್ನ ಹೀರೋ ಬೇಡ, ನಿನ್ನ ಸ್ಮಾರ್ಟ್ ವಿಲನ್ ಹಂಗೆ ಅಂದು ದರ್ಶನ್ ಆಪೋಸಿಟ್ ನನ್ನ ವಿಲನ್ ಮಾಡಿ ಅದು ಬ್ರ್ಯಾಂಡು ವಿಲನ್ ಬಿದ್ದುಬಿಡ್ತು. ಸೊ ಅವಾಗ ದರ್ಶನ್ ಜೊತೆ ಯಾವಾಗ ನಾನು ಆಪೋಸಿಟ್ ವಿಲನ್ಗಳು ಮಾಡ್ಕೊಂಬಂದೆ, ಆವಾಗ ಬೇರೆ ಸಿನಿಮಾಗಳು ನನ್ನ ಕಾಸ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ವಿಲನ್ಗೆ ಸಪೋರ್ಟಿಂಗ್ ಕ್ಯಾರೆಕ್ಟ್ರಲ್ಲಿ ವಿಲನ್ ಆಗಲಿ. ಸೊ ಹಂಗೇ ಹೋಯಿತು. ಆಮೇಲೆ ಸತ್ಯಾನಂದ ಅಂತ ಒಂದು ಕಳ್ಸಮಿ ಪಾತ್ರ ಮಾಡಿದೆ. ಸೊ ಅದೊಂದಿಷ್ಟು ಇಶ್ಯೂಗಳಾಯಿತು, ಕೇಸ್ ಆಯಿತು, ಮತ್ತೊಂದಾಯಿತು, ಅಲ್ಲೆಲ್ಲ ಗೆದ್ದು ಬಂದ್ವಿ, ಎಲ್ಲ ಆಯಿತು. ಅಲ್ಲಿಂದ ಗೊತ್ತಾಯಿತು ಈ ಸೂಟ್ಸ್ ಫಾರ್ ಓನ್ಲಿ ನೆಗೆಟಿವ್ ರೋಲ್ಸ್ ಅಂತ. ಆಮೇಲೆ ನನಗೂ ಸಿಕ್ಕವರೆಲ್ಲ ಹೇಳ್ತಾಯಿದ್ರು, ಸರ್ ನೀವು ಹೀರೋ ಮಾಡಿ ಸರ್, ನೀವು ವಿಲನ್ನೇ ಬೆಸ್ಟು, ವಿಲನೇ ಮಾಡಿ ಅಂತ. ಆಮೇಲೆ ದೇವರು ಏನು ಹೇಳ್ತಾ ಇರೋದು ಮಾಡಲೇಬೇಕು. ಅಂದರೆ ದೇವರು ಅಂದರೆ ಜನರು. ಅದೇ. ಸೊ ಜನರು ಏನು ಇಷ್ಟಪಡ್ತಾರೋದು ನಾವು ಕೊಡಲೇಬೇಕು. ಸೊ ಎಲ್ಲೋ ಒಂದು ಕಡೆ ಅನಿಸ್ದಂಗೆ ಹೋದ್ರೆ ಎಲ್ಲರೂ ಇದಕ್ಕೆ ಹೇಳ್ತಾರೆ. ನನಗೂ ಎಲ್ಲ ತಲೆಯಲ್ಲಿ ಅದೇ ಇದ್ದಿದ್ದು, ವಿಲನ್ನೇ ಆಗಬೇಕು ಇಂಡಸ್ಟ್ರಿಗೆ ಬಂದರೆ ಅಂತ. ಯಾಕಂದ್ರೆ ಹೀರೋಗಳಿಗೆ ಎಕ್ಸ್ಪೈರಿ ಡೇಟ್ ಇರುತ್ತೆ, ವಿಲನ್ಗಳು ಎಕ್ಸ್ಪೈರಿ ಡೇಟ್ ಇರೋಲ್ಲ. ಸೊ ಅದೊಂದು ನನ್ನ ತಲೆಯಲ್ಲಿ ಇತ್ತು. ಸೊ ಅನ್ನಿಸ್ತು ನನಗೆ, ಸರಿ ಯಾಕೆ ನಾವೊಂದು ಸೋನು ಸೂದ್ ಥರ ಆಗ್ಬೋದು, ಸ್ಮಾರ್ಟ್ ವಿಲನ್ ಆಗ್ಬೋದು. ಸೊ ಅನ್ನಿಸ್ತು ನನಗೆ, ಆಯಿತು ಓಕೆ. ಜಗಪತಿ ಬಾಬು ಅವರು, ಈಗ ಶಶಿಕುಮಾರ್ ಆಗಲಿ, ಅಂಬರೀಷ್ ಅಣ್ಣ ಆಗಲಿ, ಪ್ರಭಾಕರಣ ಆಗಲಿ, ಎಲ್ಲರೂ ವಿಲನ್ನಾಗೇ ಬಂದಿದ್ದು, ಆಮೇಲೆ ಹೀರೋ ಆದರು. ಸೊ ಬೇಡ, ನಾವು ವಿಲನ್ನಾಗೆ ಇದ್ಬಿಡೋಣ ಅಂಥೇಳಿ ಆ ಟ್ರ್ಯಾಕ್ ಇಟ್ಕೊಂಡೆ. ಅದು ಕಾಟೇರವರೆಗೂ ಕರ್ಕೊಂಬಂತು. ವಿಷ್ಣು ಸರ್ ಜೊತೆ ಹೆಂಗಿತ್ತು ಸರ್ ಒಡನಾಟ? ವಿಷ್ಣು ಸರ್ ಜೊತೆ ಒಡನಾಟ ಕ್ಯಾಮ್ರಾ ಮುಂದೆ ಒಂದಿತ್ತು, ಕ್ಯಾಮ್ರಾ ಹಿಂದೆನೂ ಅಷ್ಟೇ ಒಡನಾಟ ಇತ್ತು ನಮ್ಮದು. ನಮ್ಮದು ಸ್ನೇಹಲೋಕ ಅಂತ ಒಂದು ಟೀಮ್ ಇತ್ತು. ಪ್ರತಿ ಸೆಕೆಂಡ್ ಸಂಡೇ ನಾವು ಟೆನ್ನಿಸ್ ಬಾಲ್ ಇತ್ತು ಅವಾಗೆಲ್ಲ. ಟೆನ್ನಿಸ್ ಬಾಲ್ ಮ್ಯಾಚ್ ಆಡ್ತಾಯಿದ್ವಿ SBI ಗ್ರೌಂಡಲ್ಲಿ. ಪ್ರತಿ ಸಂಡೇ ಬೆಳಗ್ಗೆ 8:30 ನಾವು ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಪ್ರಾಕ್ಟೀಸ್ ಮಾಡಿ ಅಲ್ಲಿಂದ ಏರ್ಲೈನ್ಸ್ಗೆ ಹೋಗಿ ಟಿಫಿನ್ ಮಾಡಿ ಡಿಸ್ಪೋಸ್ ಆಗ್ತಾಯಿದ್ವಿ. ಇದು ಬರ್ತಾಯಿತ್ತು ರುಟೀನ್.
ಆಮೇಲೆ ಸೆಕೆಂಡ್ ಸಂಡೇ ನಾವು ಮ್ಯಾಚ್ ಆಡ್ತಾಯಿದ್ವಿ ನ್ಯಾಷನಲ್ ಕಾಲೇಜ್ ಗ್ರೌಂಡು. ಅಲ್ಲಿ ಮ್ಯಾಚ್ ಆಡಿದ ನಂತರ ಅಲ್ಲಿನ ಕಾಸ್ಮೋ ಕ್ಲಬ್ ಇದೆ, ಕಾಸ್ಮೋ ಕ್ಲಬ್ಗೆ ಹೋಗ್ತಿದ್ವಿ. ಅಲ್ಲಿ ಅಂಬರೀಷ್ ಅಣ್ಣ ಬರೋರು, ಸೊ ಅವ್ರು ಸಪ್ರೇಟ್ ಒಂದು ಬಾಟ್ಲ್ ಇಟ್ಬಿಡೋರು. ಸೊ ಅಲ್ಲಿ ಕೂತ್ಕೊಂಡು ಎಲ್ಲ ಪಾರ್ಟಿ ಮಾಡಿ 4-5 ಗಂಟೆಗೆ ನಾವು ಡಿಸ್ಪೋಸ್ ಆಗ್ತಾಯಿದ್ವಿ. ಇದು ರೆಗ್ಯುಲರ್ ನಮಗೆ ಬರ್ತಾನೆ ಇತ್ತು. ಅಂಬರೀಷ್ ಅಣ್ಣ ಬರ್ತಾ ಇರಲಿ, ಅವ್ರು ಸಪ್ರೇಟಾಗಿ ಒಂದು ಇಟ್ಬಿಡೋರು ವಿಷ್ಣು ಸರ್. ಅಂದರೆ ನಾವು ಆ ಸೀನಿಯರ್ಸ್ ನೋಡಿ ಎಲ್ಲ ನೋಡ್ಕೊಂಡು ಬೆಳೆದವ್ರು ನಾವು, ಆ ಸಿನಿಮಾನ ಕಣ್ಣು ಗೊತ್ಕೊಂಡು ಬೆಳೆದವ್ರು ನಾವು. ಆ ಹಿರಿಯರು ಅಂದರೆ ಅಂಬರೀಷ್ ಅಣ್ಣ ಆಗಲಿ ವಿಷ್ಣು ಸರ್ ಆಗಲಿ ಅವ್ರನ್ನೆಲ್ಲ ನೋಡ್ತಾ ಇದ್ರೆ ಕಣ್ಣು ಅನ್ಸ್ಕೊಳ್ಳಬೇಕು ಅನ್ಸುತ್ತೆ. ಆಮೇಲೆ ಆ ಅವ್ರನ್ನಿಂದ ಭಾಳ ಕಲ್ತಿದ್ದೀವಿ ನಾವು. ಈಗ ನಾವು ಶಿಸ್ತಿನ ಸಿಪಾಯಿ ಅಂತೆಲ್ಲ ಚೇತನ್ ಬಿಡಪ್ಪ ಡಿಸಿಪ್ಲಿನ್ ನಾವು ಹಂಗೆ ಅಂತಾರೆ. ಎಲ್ಲಿಂದ ಬಂತು? ವಿಷ್ಣು ಸರಿಂದ ಬಂತು. ಅವ್ರು ಯಾವತ್ತೂ ನಮ್ಗೆ ಹೇಳೋರು, ಏನೋ ಪ್ರೊಡ್ಯೂಸರ್ಗಳು ದೇವರಿದ್ದಂಗೆ ಅಂದಾತ್ರ ಅವ್ರನ್ನ ಯಾವತ್ತೂ ನೋಯಿಸ್ಬೇಡಿ. ಏನೋ ನಾನು 6 ಗಂಟೆಗೆ ಕರ್ಸ್ಬಿಟ್ಟು ಇನ್ನೂ ಶಾರ್ಟ ತೆಗ್ದಿಲ್ಲ ಇವೆಲ್ಲ ಕೇಳೋದು ತಪ್ಪು. ಆ ದಿವಸ ಸಂಭಾವನೆ ನೀನು ಕೊಡ್ತಾ ಇರ್ತಾನೆ, ನಿನ್ನ ಕೆಲಸ ಏನು ಕಾಸ್ಟ್ಯೂಮ್ ಹಾಕೋ ಮೇಕಪ್ ಹಾಕಿ ಕೂತ್ಕೋ. ಶಾರ್ಟ್ ಇದ್ದರೆ ಕರೀತಾರೆ, ಕರೀಲಿಲ್ಲ ಅಂದರೆ ಅವ್ರ ಗ್ಲಾಸು ನೀವು ಸಾಯಂಕಾಲ ಪೇಮೆಂಟ್ ಕೊಡ್ತಾ ಇರ್ತಾನೆ, ಮುಗೀತು. ಸೊ ಈ ಥರ ಒಂದು ಸುಮಾರು ನಮಗೆ ಕಲಿಸಿದ್ರು. ಹೀರೋ ಅನ್ನೋ ಅಹಂಕಾರ ತೋರಿಸಬಾರದು, ಆರ್ಟಿಸ್ಟ್ ಅನ್ನೋದು ಸಕ್ಸಸ್ ಅನ್ನೋದು ನೆತ್ತಿಗೆ ತೊಗೋಬಾರ್ದು ಅನ್ನೋದು ಅವರಿಂದ ಭಾಳ ಕಲ್ತೀವಿ. ಆಮೇಲೆ ಇವರ ರವಿಚಂದ್ರನ್ ಸರ್ ಜೊತೆ ಟೆಕ್ನಿಕಲಿ ತುಂಬ ಕಲ್ತೀವಿ. ಕ್ಯಾಮ್ರಾ ಲೆನ್ಸ್ ತಿಳ್ಕೊ, ನೀನು ಏನು ಕೆಲಸ ಏನು ಆ್ಯಕ್ಟ್ ಮಾಡ್ತಾ ಇದೆಯಾ, ಎಲ್ಲಿದೆ ಲೆನ್ಸ್, ಇಷ್ಟು ಇಟ್ಟಿದ್ದಾರೋ, ಫುಲ್ ಇಟ್ಟಿದ್ದಾರೋ, ಇಷ್ಟಿದೆಯೋ, ನಿಮ್ಗೆ ಆ್ಯಕ್ಟ್ ಮಾಡೋಕ್ಕೆ ಸ್ಪೇಸ್ ಎಷ್ಟಿದೆ. ಸೊ ಟೆಕ್ನಿಕಲಿ ನಮಗೆ ಕಲಿಸ್ಕೊಟ್ಟಿದ್ದು ರವಿ ಸರ್. ಏನಾ ಶಾರ್ಟ್ ಇದೆಯಾ ಇಲ್ವಾ, ಹೋಗೋ ಕ್ಯಾಮ್ರಾ ನಿಂತ್ಕೊಂಡು ನೋಡಲಿ. ಸೊ ನಾವು ಕಲಿತಾ ಇದ್ವಿ, ನಾವು ಹೋಗಿ ಕಲಿತೀವಿ. ಇದೇನೋ ಹಿಂಗೆ ಲೆನ್ಸ್ ಇಟ್ಟಿದ್ದಾರೆ ನೋಡ್ತಾ ಇದ್ವಿ. ನಾನು ಈಗಲೂ ಈಗಲೂ ಅಷ್ಟೇ, ನಾನು ಕ್ಯಾರವನ್ ಸುಮ್ಮನೆ ಕೂತ್ಕೊಳ್ಳಲ್ಲ. ಕಾಟೇರಲ್ಲೂ ಕ್ಯಾರವನ್ ಇದ್ದು ಸುಮ್ಮನೆ ಹೆಸರಿತ್ತು ಅಷ್ಟೇ, ಇಳಿದ್ಕೊಂಡು ಡೈರೆಕ್ಟರ್ ಪಾಕೋದು ಅಂತಿದ್ದೆ, ನೋಡ್ತಾ ಇದ್ವಿ. ಹೊಸತನ ಏನೋ ಕಲಿಯೋಣ, ಸಮಥಿಂಗ್ ಕಲಿಬೋದು ಅನ್ನೋದು ಒಂದು ಆಸೆ. ಹಂಗೆ ನೋಡ್ತಾನೆ ಇದ್ವಿ ನಾವು. ಸೊ ಹೀಗೆ ನಾವು ಬೆಳೀತಾ ಬಂದವರು. ಈಗೇನಾಗಿದೆ, ಆವಾಗ ಕ್ಯಾನ್ ಇತ್ತು, 400 ಅಡಿ ಕ್ಯಾನು 11-12 ಸಾವಿರ ರೂಪಾಯಿ ಇತ್ತು. ಈಗೆಲ್ಲ ಕಾರ್ಡೀಗ ಟೇಕ್ ಮಾಡಿದ್ದೆ ಗೊತ್ತಾಗಲ್ಲ, 1 ಮೋರ್ ಆಗೋ ಎಷ್ಟು ಇರುತ್ತೆ. ಸೊ ಅವಾಗ ನಮಗೆ ಟ್ರರ್ ಅಂತ ಓಡಬೇಕು, ಡೈಲಾಗ್ ಬರೋದು. ಮತ್ತೆ ಅಲರ್ಟ್ ಆಗ್ತಿದ್ರು ತುಂಬಾ, ಬಿಕಾಸ್ ಅದು ಟೇಪ್ ಅಲ್ಲ, ಲಾಸ್ ಆಗುತ್ತೆ. ಭಾಳ ಡಿಫ್ರೆನ್ಸ್ ಇದೆ ಅಮ್ಮ ಆಗಿನ ಇದಕ್ಕೆ ಈಗಿನ ಇದಕ್ಕೆ. ಈಗಿನ ಹುಡುಗರ 1-2 ಸಿನಿಮಾ ನಿಂತುಬಿಟ್ರು ನಿಂತು ಬಿಡಿ, ಸಿನಿಮಾ ರಿಲೀಸಾರ ಥಿಯೇಟ್ರಲ್ಲಿ ನಿಂತ್ಕೊಳ್ಳಿಲ್ಲ, ಇವ್ರ ತಲೆ ಮಾತ್ರ ನಿಂತಿರುತ್ತೆ. ಸೊ ಇವೆಲ್ಲ ನೋಡ್ಬಿಟ್ಟಿದ್ದೀವಿ. ಆಮೇಲೆ ನಮ್ಗೆ ಆ ಬಿಲ್ಡಪ್ ಅವೆಲ್ಲ ಏನೂ ಬಂದಿಲ್ಲ. ನಾವು ಮೊದಲಿನ ಸಿಂಪಲಾಗಿ ಬಂದ್ವಿ, ಈಗಲೂ ಸಿಂಪಲ್ ಆಗಿದ್ದೀವಿ. ನಾನು ಇಷ್ಟು ಮಾಡಿದ್ದೀನಿ, ಅಷ್ಟು ಮಾಡಿದ್ದೀನಿ, ನಾನು ಸೀನಿಯರು. ನೋ, ಇಟ್ಸ್ ನಾಟ್. ನಮ್ಮ ಕೆಲಸ ಹೇಳತ್ತೆ, ಇಷ್ಟ ಅದೇ ಕರೀತಾರೆ, ಬೇಡವ್ರು ಬಿಡ್ತಾರೆ, ಹಂಗೆ ಅಂದ್ಕೊಂಡೆ ನಾನು ಇದ್ದಿದ್ದು. ಅಥವಾ ಡಿಮಾಂಡ್ ಮಾಡಿಕೊಂಡು ಮತ್ತೊಂದು ನಾನು ಯಾವತ್ತೂ ಹೆಸರು ಕೆಡ್ಸ್ಕೊಂಡಿಲ್ಲ, ಯಾವ ಕಾಂಟ್ರವರ್ಸಿ ಹಾಕೊಂಡಿಲ್ಲ, ಯಾವುದಕ್ಕೆ ಹೆಸರು ಕೆಡ್ಸ್ಕೊಂಡಿಲ್ಲ. ನಾನು ನಾನು ಇದ್ದೀನಿ. ಸಿನಿಮಾನೇ ನಂಬ್ಕೊಂಡಿದ್ದೀನಿ, ಸಿನಿಮಾಗಳ ಪಾತ್ರಗಳು ಮಾಡ್ಕೊಂಡಿದ್ದೀನಿ. ಬಟ್ ಆ ಸತ್ಯಾನಂದಂದು ಒಂದು ಸಿನಿಮಾ ಮಾಡಿದ್ದಕ್ಕೆ ನಾನು ಕೋರ್ಟ್ ಮೆಟ್ಲು ಹತ್ತದೆ ಹೊರತು ನಾನು ಪರ್ಸನಲಾಗಿ ಯಾವತ್ತೂ ಹತ್ತಿರಲಿಲ್ಲ. ಅದೊಂದು ನನ್ನ ಸರ್ ಇಶ್ಯೂ ಆಗಿದ್ದು ಅದೇ ಯಾರೋ ಸ್ವಾಮಿ ಅವ್ರ ಪಾತ್ರ ಅವ್ರು ಮಾಡಿದ್ದೀನಿ ಅಂತೇಳಿ 3,450,000 ರೂಪಾಯಿ ಕೇಸ್ ಹಾಕ್ಬಿಟ್ಟಿದ್ದು ನನ್ನ ಮೇಲೆ. ಸೊ ಅದು ಕೋರ್ಟಲ್ಲೆಲ್ಲ ಫೈಟ್ ಮಾಡಿ ಎಲ್ಲ ಆಯಿತು. ಅವಾಗ ಹೇಳಿದೆ, ಕಲಾವಿದ ನನಗೆ ಯಾರು ಪಾತ್ರ ಕೊಟ್ಟರು ಮಾಡಿದೆ, ಅವ್ನು ಯಾರಂತಾನೆ ಗೊತ್ತಿಲ್ಲ ಅಂತೇಳಿ ಕ್ಲಿಯರ್ ಆಯಿತು. ಬಟ್ ಆ ಟೆನ್ಷನ್ ಭಾಳ ಆಯಿತು. ಅಲ್ಲ ಅಂದರೆ ಆ ಸ್ವಾಮೀಜಿ ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಏನಾದರೂ ಹೇಳಿದ್ರೆ ನನ್ನ ಪಾತ್ರ ಹಿಂಗಿರ್ಬೇಕಿತ್ತು ಹಂಗಿರ್ಬೇಕಿತ್ತು? ಇಲ್ಲ, ನನ್ನ ಪರ್ಸನಲ್ ನನಗೂ ಟಚ್ಚೇ ಇಲ್ಲ. ಬಟ್ ಈ ಮೀಡಿಯಾ ಮುಖಾಂತರ ಮತ್ತು ಕೋರ್ಟ್ ಮುಖಾಂತರ ಅವ್ರದ್ದೇ ಕಾಪಿ ಮಾಡಿದ್ದೀವಿ ಹಾಗೆ ಹೀಗೆ ಅಂತ ಒಂದಿಷ್ಟು ಬಂತು. ಕಲಾವಿದ್ರೆ ನಾವು ಹೋಮ್ವರ್ಕ್ ಮಾಡೇ ಮಾಡ್ತೀವಿ, ಸುಮ್ಮನೆ ಬಂದಷ್ಟು ಒಂದು ಕ್ಯಾರೆಕ್ಟರ್ ಮಾಡಲ್ಲ. ಸೊ ಈ ಒಂದು ಸೀರಿಯಲ್ ಮಾಡ್ಬೇಕಾದ್ರೂ ಆ ಕ್ಯಾರೆಕ್ಟರ್ ನಾವು ವಿ ಹ್ಯಾವ್ ಟು ಗೋಯಿಂಗ್ ಟು ಇಟ್. ಡೈರೆಕ್ಟ್ರ್ ಕೇಳ್ತಾರೆ, ನಗ್ರಿ ಅದು ಯಾಕೆ ಬೆಳಗ್ಗೆ ನಂಗೆ ಕೂತಿದ್ದೀರಾ ಅಂದ್ರೆ, ನಾನು ಕ್ಯಾರೆಕ್ಟರ್ ಒಳಗಡೆ ಇದ್ದೀನಿ ಅಂತೀನಿ. ಅಲ್ಲಿ ಆ ಸೆಟ್ಟಿಗೆ ಬಂದಮೇಲೆ ಆ ಕ್ಯಾರೆಕ್ಟರ್ ಏನಿದೆ ನಮ್ಮದು ಅದ್ರೊಳಗೆ ಹೋಗ್ಬೇಕು ನಾವು. ಯು ಕ್ಯಾನ್ ಬಿ ರವಿಚೇತನ್ ಆಲ್ವೇಸ್. ಅಲ್ಲಿ ಬಂದನೇ ಅದು ಬರೋಕ್ಕೆ ಸಾಧ್ಯ. ಸೊ ದಟ್ ಈಸ್ ಹೌ ಒಂದು ಪಾತ್ರಕ್ಕೆ ಅದು ಹೇಳ್ತಾರೆ ಹೋಮ್ವರ್ಕ್ ಅಂತ ಹೇಳ್ತಾರಲ್ಲ, ಹಂಗೆ ಮಾಡ್ಕೊಂಡೇ ಬರೋದು. ಸುಮ್ಮನೆ ಏನೋ ಪಾತ್ರ ಕೊಟ್ಟರೆ ಬಂದು ಟಕ್ ಅಂತ ಮಾಡೋದಲ್ಲ. ಅವ್ನು ಶಿಸ್ತು, ಗತ್ತು ಅವೆಲ್ಲ ಇರ್ತವೆ. ಆ ಹೋಮ್ವರ್ಕು ಈಗಿನ ಹುಡುಗರಲ್ಲಿ ಕಾಣಲ್ಲ ಅದು.